ಹಲೋ ಎವ್ರಿವನ್. 57ನೇ ಪ್ರಶ್ನೆಯನ್ನ ನೋಡೋಣ. ಸಮೀಪ ದೃಷ್ಟಿ ಎಂದರೇನು? ಇದಕ್ಕೆ ಕಾರಣಗಳೇನು? ಇದನ್ನು ಹೇಗೆ ನಿವಾರಿಸಬಹುದು? ಕಣ್ಣಿನ ಹೊಂದಾಣಿಕೆ ಎಂದರೇನು? ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ? ಸಮೀಪ ದೃಷ್ಟಿ ಅಂತ ಅಂದ್ರೆ ಅಥವಾ ಹತ್ತಿರದ ದೃಷ್ಟಿ ಅಂತ ಅಂದ್ರೆ ಇದು ದೃಷ್ಟಿಯ ಒಂದು ದೋಷ ಆಗಿದ್ದು, ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ, ಹಾಗೆ ದೂರದ ವಸ್ತುಗಳು ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಅಥವಾ ಮಸುಕಾಗಿ ಕಾಣುವಂತಹ ಒಂದು ದೋಷವನ್ನ ನಾವು ಸಮೀಪ ದೃಷ್ಟಿ ಅಂತ ಕರೀತಾರೆ. ಇದಕ್ಕೆ ಕಾರಣ ಅಂತ ಅಂದ್ರೆ ಉದ್ದವಾದ ಕಣ್ಣುಗುಡ್ಡೆ ಅಥವಾ ಕಾರ್ನಿಯ ಅವಶ್ಯಕತೆಗಿಂತ ಹೆಚ್ಚು ವಕ್ರವಾಗೋದ್ರಿಂದಾಗಿ ಈ ಒಂದು ಸಮೀಪ ದೃಷ್ಟಿ ಉಂಟಾಗ್ತಾ ಇರತ್ತೆ. ಈ ದೋಷ ಉಂಟಾಗೋದಕ್ಕೆ ಕಾರಣಗಳು ಇವಾಗಿದೆ. ಇನ್ನು ಇದನ್ನ ನಿವಾರಣೆ ಮಾಡಬೇಕು ಅಂತ ಅಂದ್ರೆ ನಿಮ್ನ ಮಸೂರದ ಬಳಕೆ ಮಾಡೋ ಮೂಲಕ ಈ ದೋಷವನ್ನ ನಿವಾರಣೆ ಮಾಡಬಹುದು. ಯಾಕೆ ಅಂತ ಅಂದ್ರೆ ಇಲ್ಲಿ ಸಮೀಪ ದೃಷ್ಟಿ ಇದ್ದಾಗ ಉಂಟಾದಂತಹ ಪ್ರತಿಬಿಂಬ ರೆಟಿನಾದ ಮುಂದೆ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ನಿಮ್ನ ಮಸೂರವನ್ನ ಬಳಸೋ ಮೂಲಕ ಬೆಳಕಿನ ಕಿರಣಗಳು ಏನಾಗತ್ತೆ, ಅವು ಬೇರೆ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡತ್ತೆ ಅಥವಾ ವಿಕೇಂದ್ರೀಕರಿಸತ್ತೆ. ನಿಮ್ನ ಮಸೂರ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸತ್ತೆ. ಹಾಗಾಗಿ ವಿಕೇಂದ್ರೀಕೃತವಾದಂತಹ ಬೆಳಕಿನ ಕಿರಣಗಳು ಕಣ್ಣನ್ನ ಪ್ರವೇಶಿಸಿದ ನಂತರ ಸರಿಯಾಗಿ ಅಕ್ಷಿಪಟಲದ ಮೇಲೆಯೇ ಅಂದ್ರೆ ರೆಟಿನಾದ ಮೇಲೆಯೇ ಸರಿಯಾಗಿ ಪ್ರತಿಬಿಂಬವನ್ನ ಉಂಟು ಮಾಡೋದಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ಈ ಒಂದು ಸಮೀಪ ದೃಷ್ಟಿಯನ್ನ ನಿವಾರಿಸೋದಕ್ಕೆ ನಿಮ್ನ ಮಸೂರವನ್ನ ಬಳಸೋದು. ಇನ್ನು ಕಣ್ಣಿನ ಹೊಂದಾಣಿಕೆ ಅಂದ್ರೆ ಏನು? ದೂರದ ವಸ್ತುಗಳನ್ನ ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅಂತ ಅಂದ್ರೆ ವಿವಿಧ ದೂರದಲ್ಲಿರುವ ವಸ್ತುಗಳನ್ನ ಕೇಂದ್ರೀಕರಿಸಲು ಮಸೂರ ತನ್ನ ಸಂಗಮ ದೂರವನ್ನ ಬದಲಾಯಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಅಂತ ಕರೀತಾರೆ. ದೂರದ ವಸ್ತುಗಳನ್ನ ನೋಡುವಾಗ ಕಣ್ಣಿನಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅಂದ್ರೆ ಸಿಲಿಯರಿ ಸ್ನಾಯುಗಳು ದೂರದ ವಸ್ತುಗಳನ್ನ ನೋಡುವಾಗ ವಿಶ್ರಾಂತಿಯನ್ನ ಪಡೆಯುತ್ತೆ. ದೂರದ ವಸ್ತುವನ್ನ ನೋಡುವಾಗ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಿಯನ್ನ ಪಡೆಯುವಾಗ ಕಣ್ಣಿನ ಕಾರ್ನಿಯ ಏನಾಗತ್ತೆ, ಹೆಚ್ಚು ತೆಳುವಾಗ್ತಾ ಹೋಗುತ್ತೆ ಅಥವಾ ಮಸೂರ ಹೆಚ್ಚು ಚಪ್ಪಟೆ ಆಗ್ತಾ ಹೋಗುತ್ತೆ. ತೆಳುವಾದ ಆಕಾರಕ್ಕೆ ಅದು ಬದಲಾಗತ್ತೆ. ಹಾಗೆ ಮಸೂರದ ವಕ್ರತೆ ಕಡಿಮೆ ಆಗತ್ತೆ. ಆಗ ವಕ್ರೀಭವನದ ಶಕ್ತಿಯು ಕೂಡ ಕಡಿಮೆ ಮಾಡತ್ತೆ. ಇನ್ನು ದೂರದ ವಸ್ತುಗಳಿಂದ ಬರುವ ಬೆಳಕಿನ ಕಿರಣಗಳು ಅಕ್ಷಿಪಟಲದ ಮೇಲೆ ಕೇಂದ್ರೀಕೃತವಾಗಿ ಸ್ಪಷ್ಟ ಚಿತ್ರವನ್ನ ಉಂಟು ಮಾಡ್ತಾ ಇರತ್ತೆ. ಈ ಎಲ್ಲಾ ಬದಲಾವಣೆಗಳು ದೂರದ ವಸ್ತುವನ್ನ ನೋಡುವಾಗ ಕಣ್ಣಿನಲ್ಲಿ ಉಂಟಾಗ್ತಾ ಇರತ್ತೆ.